ಗೈಸ್ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮಮ್ಮಿಗೆ ಹುಷಾರಿಲ್ಲ, ಅವ್ರು ಕಾಲ್ ಮಾಡಿದ್ರು, ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೀಗೆ ಎಳ್ನೀರು ಜ್ಯೂಸು ಮತ್ತು ORS ಜ್ಯೂಸ್ ಬೇಕಂತೆ. ಸೊ ಅದನ್ನು ತೊಗೊಂಡೋಗಿ ಬಂದಿದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅವರು ಹಂಗೆ ಮಲ್ಕೊಂಡಿದ್ದಾರೆ ನಿನ್ನೆಯಿಂದ. ಸೊ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬರ್ತಿಲ್ಲ, ಅವರು ಮಲ್ಕೊಂಡೆ ಅವರೇ. ಸೊ ನೋಡ್ಬೇಕು ಏನು ಮಾಡೋದು ಅಂತ. ನಾನು ಬೇರೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಏನು ಆಯಿತು ಅಂದರೆ ಬಂದುಬಿಡ್ತೀನಿ ಕಾಲೇಜಿಂದ. ಸೊ ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳೋ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಕಾಲೇಜ್ಗೆ ಹೋಗೋಣ ರೆಡಿಯಾಗಿ. ಗೈಸ್ ಇವತ್ತು ಮಮ್ಮಿ ಏನೂ ಟಿಫನ್ ಮಾಡಿಲ್ಲ, ಅದಕ್ಕೆ ಹೋಟೆಲಲ್ಲಿ ತೊಗೊಂಡೋಗೋಣ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ತೊಗೊಂಡೋಗೋಣ ಗೈಸ್. ಲಂಚ್ ಬಾಕ್ಸಲ್ಲಿ ಹಾಕೊಂಡೆ ಊಟನ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಇವಾಗ ಕಾಲೇಜ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಏನು ಬೈಲ್ ಏನಂತೀಯ ಬೆಳಗ್ಗೆ? ಏನು ಹೇಳ್ತೀಯ? ಏನು ಹೇಳೋಲ್ಲ, ಹೇಳು. ಏನು ಗೈಸ್ ಕ್ಲಾಸಿಗೆ ಬಂದಿದ್ದೀನಿ. ಏನು ಸಿಕ್ಕಿದ್ದಾನೆ ಅಸೈನ್ಮೆಂಟ್ ಬರ್ಕೊಂಡು. ಯಾರು ಇದು? ನಂದೆಲ್ಲಿ? ನಂದು ಬರ್ಕೊಂಬಂದ್ಬಿಟ್ಟವ್ರೆ. ಥ್ಯಾಂಕ್ ಯು ಹರ್ಷಿತಾ ಪಾಪ ನಮ್ಮ ಬರ್ಕೊಟ್ಟಿರೋ. ಥ್ಯಾಂಕ್ ಯು ಹರ್ಷಿತಾ. ಏನಂತೀಯಪ್ಪ ನನ್ನ ಬ್ಲಾಗ್ಗೆ? ಹೇಳು. ಸ್ವಲ್ಪ ಜೋರಾಗಿ ಹೇಳಿ ಕೇಳಿ. ಹಾಂ ಸೂಪರಾಗಿ ಹೇಳು. ಏನು ಹೇಳ್ತಿದೆ? ಸೂಪರಾಗಿ ಮಾಡ್ತಿದ್ಯಾ, ಹಂಗೆ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಹರ್ಷಿತಾ. ಐ ಲವ್ ಯು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗಿರಲಿ. ನೆಕ್ಸ್ಟು ನೋಡಲ್ಲ ಈ ಬರೀ ಹಂಗೆ ಹೇಳು. ಲೈಬ್ರರಿ ಹೇಳು, ಇಂಟ್ರೊಡ್ಯೂಸ್ ಕೊಡು. ವೆಲ್ಕಮ್ ಬ್ಯಾಕ್ ಟು ರವಿ ಲಾಕ್ಸ್. ಹೇಳೋ. ಸೊ ಗೈಸ್ ಇವಾಗ ಬ್ರೇಕ್ ಪೀರಿಯಡು. ಆಚೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆಚೆ ಹೋಗೋಣ. ಇವಾಗ ನಾವು ಒಬ್ಬರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನನ್ನ ಫೇವ್ರೇಟ್ ಪರ್ಸನ್ನ. ಅದು ಯಾರು ಅಂತ ನಿಮ್ಗೆ ತೋರಿಸಲ್ಲ. ನಾನು ಇವನು 3 ಜನ ಹೋಗ್ತೀವಿ. ಬನ್ನಿ ಹೋಗೋಣ. ಮೆತ್ತಿಗೆ ಏನೇನೋ ನಡೆಸ್ತವನೆ ಗೈಸ್. ಆಂಟಿ ಆಕಾಶ್ಗೆ ಹೇಳ್ತಾನೆ, ಇವನೇ ಸರಿ ಇಲ್ಲ ಆಂಟಿ, ಇವನೇ ನೋಡ್ಕೊಳ್ಳಿ ಫಸ್ಟ್. ಸರಿ ಆಂಟಿ, ಇವನೇ ನೋಡ್ಕೊಳ್ಳಿ. ಇದೆಲ್ಲ ಕಟ್ಟು ಹೋಗ್ತಾರೆ ಆಂಟಿ, ಬಿಡಬೇಡಿ. ಶ್ರೀನಿವಾಸ ಶ್ರೀ ವೆಂಕಟೇಶ. ಟಾಪರು ಲೈಬ್ರರಿಗೆ ಹೋಗಿ ಬುಕ್ ಇಸ್ಕೊಂಡು ನೋಟ್ಸೇ ಬರ್ತಿಲ್ಲ. ಸೊ ಕ್ಲಾಸ್ಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಇದು ಹೊಸ ಥರ ಡ್ರೋನ್ಸ್. ಎಲ್ಲಿ ಇವರು? ಆಗ ಅಲ್ಲಿ ನಿಂತ ನೋಡು. ಯಾವ ಹುಡುಗಿ? ನಮ್ಮ ಕಂದಶ್ರೀ ಬಂದಿದ್ದಾರೆ. ಕಂದಶ್ರೀ ಹಾಯ್. ಏನು ಕಿಲ್ಲಿ ಊಟ ಎತ್ಕೊಂಬ ತಿನ್ನೋಣ. ಸರಿ ಆಯ್ತಿರು ಬಂದೆ. ಬೇಗ ಬಾ. ಜೇಮ್ಸ್ ಹೋದ. ಇವತ್ತು ಹೋಟೆಲ್ ಊಟ. ನಮ್ಮ ಮನೇಲಿ ಇವತ್ತು ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಹೋಟೆಲ್. ಏನು ನಿಮ್ಮ ಅಮ್ಮನೂ ಹುಷಾರಿಲ್ಲ, ಜೇಮ್ಸ್ ಅವ್ರ ಅಮ್ಮನೂ ಹುಷಾರಿಲ್ಲ, ಏನು ಕನೆಕ್ಷನ್? ನಮ್ಮ ಅಮ್ಮನೂ ಕರೆದ್ರು ಬಾ ಅಂತ, ನಾನು ಹೋಗಲಿಲ್ಲ. ಅಟೆಂಡೆನ್ಸ್ ಸಾಲ್ಟ್ ಇದೆ ನಾನು ಅದಕ್ಕೆ. ಸೊ ಕಿಶೋರ್ ಇಲ್ಲೇ ತಿಂತಿದ್ದಾನೆ ಇವತ್ತು ನಮ್ಮ ಜೊತೆ. ತಿನ್ನೋಣ ಇವತ್ತು. ನಾನು ಹೋಗ್ತೀನಿ. ಏನು ಬೇಜಾರಾಗಲ್ಲ ಕಿಶೋರ್? ಆಗುತ್ತೆ ರವಿ, ಕರೆದುಬಿಟ್ಟು ಒಂಥರ ಇರಿಟೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲ ಅಂತ ಬೇಜಾರೇ ನಿನಗೆ? ಸರಿ ತಿನ್ಬಿಡು, ಊಟ ತಿನ್ಕೊಂಡು ಹೋಗಿರಿ. ಗೈಸ್ ನಮ್ಮಮ್ಮ ಕಾಲ್ ಮಾಡಿದ್ರು, ಅವ್ರಿಗೂ ಹುಷಾರಿಲ್ವಂತೆ. ನಾನು ಹೊಡ್ತೀನಿ ಹುಷಾರು, ನೀನು ಹೋಗು. ಸರ್ ಬಾಯ್. ತಿನ್ಬಿಟ್ಟು ನಾನು ಆಟಿಟ್ಯೂಡ್ ಬಂದ್ಬಿಟ್ಟೈತೆ. ಪಕ್ಕದಲ್ಲಿ ಕೂತಿದ್ರು ಮಾತಾಡ್ತಿರೋ ಹೋಯ್ತು. ಅವ್ನು ಇರಲಿ, ಅವ್ನು ಬೈ ಅವ್ನಿಗೆ ಏನು ಇವಾಗ ಹೇಳಿ ವಿಡಿಯೋ ನೋಡ್ತಾನೆ. ಹೇಳು ಏನು ನೋಡ್ತಾನೋ ಅವನು. ಕರೆಕ್ಟಾಗಿ ಮಾತಾಡ್ಸ್ಬಿಟ್ಟು ಹೋಗ್ಬೇಕು. ಗೈಸ್ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮಮ್ಮಿಗೆ ಹುಷಾರಿಲ್ಲ, ಅವ್ರು ಕಾಲ್ ಮಾಡಿದ್ರು, ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀನಿ. ಕಳ್ಳ ಕೂತ್ಕೊಳ್ಳೋ ಬಾರಲ್ಲಿ. ಆಕಾಶ ಇಲ್ಲೇ ಹುಷಾರು. ನಾನು ಹೋಗ್ಬಿಟ್ಟು ಬರ್ತೀನಿ. ಬಾಯ್ ಹುಷಾರ್ ಬಾಯ್. ನಾನು ಇವ್ರಿಗೋಸ್ಕರ ಬಂದಿದ್ದೀನಿ ಗೈಸ್ ಕಾಲೇಜಿನ ಮನೆಗೆ. ಹೇಳ್ಬೇಕು ತಾನೆ ಮೊದಲೇ. ಹೋಗ್ತೀನಿ ಬಿಡ್ರಿ. ನಮ್ಮ ಮಮ್ಮಿಗೆ ಎಳ್ನೀರು ಜ್ಯೂಸು ಮತ್ತು ORS ಜ್ಯೂಸ್ ಬೇಕಂತೆ. ಸೊ ಅದನ್ನು ತೊಗೊಂಡೋಗಿ ಬಂದಿದ್ದೀನಿ. ಗೈಸ್ ORS ಮತ್ತು ಎಳ್ನೀರು ಜ್ಯೂಸ್ ತೊಗೊಂಡೆ. ಸೊ ಕೊಡೋಣ ಅವ್ರಿಗೆ. ಸುಸ್ತಾದರೂ ಕಡಿಮೆ ಆಗಿದೆ ಸ್ವಲ್ಪ. ಸೊ ಗೈಸ್ ಇಷ್ಟೊತ್ತು ವ್ಲಾಗ್ನ ಎಡಿಟ್ ಮಾಡ್ತಿದ್ದೆ. ತಮ್ನೇಲ್ಗೆ ನೋಡಿ ಇಷ್ಟೊಂದು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಲ್ಯಾಪ್ಟಾಪ್ಗೆ ಇಲ್ಲೆಲ್ಲ. ಸೊ ಅದನ್ನು ಅಪ್ಲೋಡ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಗೈಸ್. ಸೊ ಇವಾಗ ಊಟ ಮಾಡ್ಬೇಕು. ನಾನು ಏನು ಕಾಲೇಜಲ್ಲಿ ಊಟ ಮಾಡಿಲ್ಲ, ಬಂದುಬಿಟ್ಟೆ. ನಮ್ಮ ಅಮ್ಮ ಕರೆದ್ರು ಅಂದ್ಬಿಟ್ಟು. ಸೊ ಇವಾಗ ತಿನ್ನಬೇಕು. ಅನ್ನ ಮತ್ತು ಸಾಂಬಾರು ಮಾಡಿದ್ದಾರೆ, ಅದನ್ನೇ ತಿನ್ನೋಣ.
ಉಪ್ಸಾರು ಮಾಡೋರೆ. ನಾನು ಉಪ್ಸಾರು ತಿನ್ನಲ್ಲ ಅಂತ ಗೊತ್ತು ತಾನೆ ನಿಮಗೆ, ಯಾಕೆ ಮಾಡಿದ್ದೀರಾ? ಉಪ್ಸಾರು ನಾನು ತಿನ್ನಲ್ಲ ಗೈಸ್, ಆದರೂ ಮಾಡಿದೆ. ಸೊ ಇವಾಗ ನಾನು ಬ್ಲಾಗ್ ನೋಡಿಕೊಂಡು ಊಟ ಮಾಡೋಣ. ಇಲ್ಲಿ ಈ ಬೆಕ್ಕು ಯಾವಾಗ ನೋಡ್ತಾ ಇರ್ತಾರೆ ಮ್ಯಾವ್ 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 ಅಂತ. ಆ ಬೆಕ್ಕಲ್ಲಿ ಅವ್ರಿಗೆ ಏನು ಕಾಣಿಸುತ್ತೋ ಗೊತ್ತಿಲ್ಲ. ಏನು ಸಿಗುತ್ತೆ ಅದರಿಂದ? ನೆಮ್ಮದಿ. ನಿಮ್ಮ ಮನೇಲಿ ನಿಮ್ಮ ಮಮ್ಮಿ ಇದ್ದೀರಿ ಇದೇ ಥರ ನೋಡ್ತಾರಾ? ಏನು ಬೈತೀರಾ ನಿಮಗೆ? ಏನು ಬೈದ? ನಾನು ಬೈದಿಲ್ಲ, ನಾಟಕ ಆಡ್ತೀರಾ ನೋಡಿ ಗೈಸ್. ನಾಟಕ ಅಲ್ಲ, ನಾನೇನು ಅವ್ರಿಗೆ ಬೈಯೋದೇ ಇಲ್ಲ. ಏಯ್ ಯಾರಿದು? ನಮ್ಗೆ 18ನೇ ತಾರೀಕು ಅವ್ರಿಗೆ ರಜಾ. ವಾ ಗೌರ್ಮೆಂಟ್ ಅನೌನ್ಸ್. ಯಾವಾಗ? ಕರೆಕ್ಟ್ ಕೊಡು. ನಮಗೆ ಇಲ್ಲ ಕೊಡೋ ರಜಾ, ನಿಮ್ಗೆ ರಜಾ ಕೊಡೋ. ಏನೋ ಪ್ರೀತಿ ಥರ ಆಗೋಯ್ತು ಕತೆ. ನಾನು VIP. ಆಮೇಲೆ ಅದಕ್ಕೆ ನಂಗೆ ರಜಾ. ಆಮೇಲೆ ನೀವು ಕಾಮನ್ ಪೀಪಲ್ಸ್. ಓ ರಜಾ ಇಲ್ಲ. ನೆನ್ನೆದೊಂದು ವಿಡಿಯೋ ಐತೆ, ತೋರಿಸ್ಲ ನೀನು? ಕಾಮನ್ ಪೀಪಲ್ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಗೈಸ್. ಇವಾಗ ಅದು ಇಲ್ಲೇ ಮಲ್ಕೊಚಂಗಾರೆ ಯಾಕೆ ಮತ್ತೆ ಇರು ನೋಡು ರಜಾ ಅಂತೇವು. ಯಾಕೆ ಏನು ಮಾಡಿ ನಮ್ಮ ಕರೆದಿಲ್ಲ ಅಂದ್ರು ಓ ಇಲ್ಲೇ ಇರು ಸಾಯಂಕಾಲ ಗಂಟ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ. ಸೊ ಗೈಸ್ ನಾನು ಮಲ್ಕೊಂಡಿದ್ದೀನಿ. ಫುಲ್ಲು ಒಂಥರ ತಲೆ ನೋವ್ತಾ ಇದೆ. ಓದ್ಕೋಬೇಕು ಇನ್ನು, ಎಕ್ಸಾಮ್ಗೆ ಏನೂ ಪ್ರಿಪೇರ್ ಆಗಿಲ್ಲ, ಅದಕ್ಕೂ ಪ್ರಿಪೇರ್ ಆಗಬೇಕು. ಸೊ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಪ್ರೀತು ನಮ್ಮ ಮಮ್ಮಿನ ಕರಿಯೋ ಸ್ಟೈಲ್ ನೋಡ್ರಿ, ಹೇಳೋ ಮಾಮಿ ಮಾಮಿ ಬನ್ನಿ. ಮತ್ತೆ ಕರೀಲಿಕ್ಕೆ ಬನ್ನಿ ಅಂದ್ರೆ ಅವ್ರನ್ನ. ಮಮ್ಮಿ ಮಮ್ಮಿ ಹಿಂಗಲ್ಲ, ಅವರೇ ಅದೇ ಫಾರಿನ್. ಫಾರಿನ್ ಥರ ಕರಿ. ಮಾಮಿ ಕಮ್ ಹಿಯರ್. ಆಮೇಲೆ ಮಮ್ಮಿ ಪ್ಲೀಸ್ ಕಮ್ ಹಿಯರ್. ಹಂಗಲ್ಲ, ಮಾಮಿ ಅನ್ಬೇಕು ಅದಕ್ಕೆಲ್ಲ. ಮಮ್ಮಿ ಅನ್ನಲ್ಲ ಅಲ್ಲಿ. ಮಾಮಿ ಮಾಮಿ ಕಮ್ ಹಿಯರ್. ನಮ್ಮ ಅಮ್ಮನ ನನ್ನ ತಮ್ಮ ಎತ್ತಕ್ಕೆ ಟ್ರೈ ಮಾಡ್ತಿದ್ದಾನೆ. ಎತ್ತ ಸೂಪರ್ ಅಲ್ಲೇ ಪ್ರೀತು. ಚೇಟ ಇಂದು ರೆಬೆಕಾ ವರ್ಗೀಸ್. ಮಮ್ಮಿಗೆ ಹುಷಾರಿಲ್ಲ, ಅವ್ರು ಕಾಲ್ ಮಾಡಿದ್ರು ಗೈಸ್. ಓರೆಸು ಮತ್ತೆ ಕೊಡೋಣ ಅವ್ರಿಗೆ ಸುಸ್ತಾದ್ರೂ ಕಡಿಮೆ ಆಗಿದೆ ಸ್ವಲ್ಪ. ಶ್ರೀನಿವಾಸ ಶ್ರೀ ವೆಂಕಟೇಶ. ಗೈಸ್ ನಮ್ಮಮ್ಮ ಡ್ಯಾನ್ಸ್ ಆಡ್ತಿದ್ರು, ವಿಡಿಯೋ ಮಾಡ್ಕೊಂಬಿಟ್ಟೆ ಸೈಲೆಂಟಾಗಿ. ಗೈಸ್ ನಮ್ಮಮ್ಮ ನಾನು ಚಾಲೆಂಜ್ ಬ್ಲಾಗಲ್ಲಿ ಒಂದು ಇದು ಮಾಡಿದ್ದೀನಿ. ಆದರೂ ನಮ್ಮಮ್ಮ ಈ ಪೆರಿ ತಿಂದ್ಬಿಟ್ರೆ, ಪೆರಿ ಇದು ಮಸಾಲೆ ಖಾರ ಹಿಡ್ದು ಏನಾಗುತ್ತೆ ನಾನು ಸತ್ತೋಗ್ತೀನಂತೆ. ಅದನ್ನು ಟ್ರೈ ಮಾಡೇ ಬಿಡ್ತೀನಿ. ನೋಡಿ ತೋರ್ಸ ನಮ್ಮಮ್ಮನ ತೋರ್ಸೋ. ನಮ್ಮಮ್ಮ ನೋಡಿ ಗೈಸ್ ಎಂಥವ್ರು. ಮಗನ ಎಲ್ಲ ನಿಂತ್ಕೊಳ್ರಿ ಇಲ್ಲಿ. ಹಾಂ ಎಲ್ಲ ಕೊಡಿಲಿ ನಾಟಕಗಳು ಇವಾಗ ತಿಂತೀನಿ ಇಟ್ಕೊಳ್ಳಿ. ನಾಟಕಗಳು ಗಾಯ್ಸ್ ಇಷ್ಟೊತ್ತರ ಚೆನ್ನಾಗಿದ್ರು ಎಲ್ಲ ನಾಟಕ ಎತ್ಕೊಂಡಿದ್ದೀನಿ. ಎಲ್ಲ ಎತ್ಕೊಂಡ ತಿಂತೀನಿ ನೋಡಿ. ಹಾಂ ತೋರ್ಸೋ. ಫುಲ್ಲು ಒಂದೇ ಸಲ ಒಯ್ಕೋಬೇಕು. ಹಾಂ ತಿದ್ದಲ್ಲಿ ನೀರು ಕಿತ್ಕೋತದೆ. ಸರಿ ನೋಡ್ರಿ ಗೈಸ್, ಫುಲ್ ಕವರ್ ತುಂಬಾನೇ ಒಯ್ಕೋ. ಅದು ಪೆರಿ ಮಸಾಲ. ನೀ ಪೆರಿನೇ ಹಾಕೊಂಡ್ರೆ ಕಿರಿ ಆಗೋಯ್ತಾ ಗೈಸ್. ಪೆರಿ ಮಸಾಲ ಖಾರ ಇರಲ್ಲ. ನಾ ಸ್ಪೈಸಿ ಕೊಡ್ರಿ ಅಂದ್ರೆ ಪೆರಿ ತಿನ್ಬಿಟ್ಟು ಸತ್ತೋಗ್ಬಿಡ. ತೋರಿಸ್ರಿ ಮಕ್ಕ. ಮಮ್ಮಿ ಇವಾಗ ನಾವು ಕೊಡೋ ಸಾಸ್ ತಿನ್ಬೇಕು. ನಾವು ಕೊಡೋ ಸಾಸ್ ತಿನ್ಬೇಕು. ನೀ ಕೊಡೋ ಸಾಸ್ನ ಆಯ್ತು. ಇವಾಗ ಪ್ರೀತಿ ಕೊಡ್ತಾನೆ, ಅದನ್ನ ತಿನ್ರಿ ನೀವು ಇವಾಗ. ನಾನಾದ್ರೂ ಸುಮ್ಮನೆ ಕೂತಿದ್ದೀನಿ. ಹಾಂ ಗೈಸ್ ನೋಡ್ರಿ, ನಾನು ಏನೂ ಆಗಿಲ್ಲ, ಆರಾಮಾಗಿ ತಿಂದಿದ್ದೀನಿ. ಜಾಸ್ತಿ ಬೇಡ ಮಮ್ಮಿ, ಒಂಚೂರು ತಿನ್ ಸಾಕು. ಈಗ ಅದು ಖಾರ ತಿಂತೀನಿ. 2,000 ರೂಪಾಯಿ ಕೊಡ್ತೀರಾ? ಆಯ್ತಾ ಮಾತು. ತಿನ್ಬಿಟ್ಟು ಒಂದು ಇಲ್ಲಿ ಇಟ್ಬಿಡು. ಹಾಂ ಇಲ್ಲಿ ಇಟ್ಬಿಡು. ಹೆಚ್ಚು ಕಡಿಮೆ ನಾನು ಹಾಸ್ಪಿಟಲ್ಗೆ ಹೋಗಿ ಸೋರೈತದೆ. ಆಯ್ತು 1 ನಿಮಿಷ ಹಂಗೆ ಕೂತಿರ್ಬೇಕು. 1 ನಿಮಿಷ ಅಲ್ಲ 10 ನಿಮಿಷನೇ ಕೂತ್ಕೋತೀನಿ. ಇದೇ ಮಾತಾ ಮಾತೆ ಗೈಸ್. ಗೈಸ್ ಮಾತು 2,000 ಸ್ಪಾಟ್ ಅಲ್ಲಿ ಇರ್ತೀನಿ ಈಗಲೇ. ಇಲ್ಲಿ ಇಕ್ಬಿಡು. ಸರಿ ಆಯ್ತು. ಸರಿ ಬರ್ರಿ.
ಎಲ್ಲ ಈಗ ನೀನ್ ಎಷ್ಟು ತಿಂದಿದ್ಯೋ ಅಷ್ಟೇ ನಾನು ತಿನ್ನೋದು. ನೀವೇನಂದ್ರಿ ನೀವು? ನಾನು ಕೊಡೋ ಸಾಸ್ನ ನಾನು ಕೈಗೆ ಅದೇ ಕೊಡೋ ಸಾಸ್ನೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನೀನ್ ಎಷ್ಟು ತಿಂದು ನೀನ್ ಕವರ್ ತುಂಬ ಇಕ್ಕೊಂಡು ನಾನು ಬಾಟಲ್ ತುಂಬ ಇಕ್ಕತೀನಿ. ಆಕ್ಚುಲಿ ಅವ್ನು ಕಮ್ಮಿ ತಿಂದಿರೋದು, ನನಗೂ ಕಮ್ಮಿನೇ ಕೊಡಿ. ಇನ್ನೂ ತಿಲ್ಲ ಅದನ್ನ ಇನ್ನೂ ತಿಲ್ಲ ಅದ್ ನನಗ್ ಬೇಡ, ಒಂದ್ಸಲ ಮುಗೀತದ. ಅಷ್ಟೇ. ಭಯ ನೋಡಿಲಿ, ಭಯ. ನಾನೇ ಕಳ್ಳಿ ಭಯ ನಿಮಗ್ ತಾಕತ್ತಿದ್ರೆ ದುಡ್ಡಿಟ್ಬಿಟ್ಟು ಮಾಡು. ಇದು ಭಯ ನೋಡಿ ಮಾಡ್ತಿದ್ದೀನಿ. ಮಿಕ್ಸ್ಚರು, ಅನ್ನ, ಮೊಸರು ಸಾಂಬಾರು ತಿನ್ನೋಣ. ಸೊ ಗೈಸ್, ನಾನು ಈ ವ್ಲಾಗ್ ನಿಮಗೆ ಏನು ಮಾಡ್ತಾಯಿದ್ದೀನಿ. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಲ್ಲಿವರೆಗೂ ನೋಡ್ತಾನೆ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೈಸ್, ನನ್ನ ಎಂಟ್ರೆನ್ಸ್ ಎಕ್ಸಾಮ್ ಬೇರೆ ಬರ್ತಿದೆ. ಸೊ ಏನು ಮಾಡೋ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟು ಹೇಳಬೇಕು ಅನಿಸ್ತು. ಯಾರು ನನ್ನ ಸಪೋರ್ಟ್ ಮಾಡ್ತಾರೋ ಅವರೆಲ್ಲರಿಗೂ ಮೀನ್ಸ್ ಲಾಟ್, ಥ್ಯಾಂಕ್ ಯು ಆಲ್. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಮತ್ತು ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.